ಬಾಸ್ ಎಷ್ಟೋ ಸ್ಪರ್ಧಿಗಳ ಬದುಕನ್ನೇ ಬದಲಾಯಿಸಿದ ರಿಯಾಲಿಟಿ ಶೋ. ಇಂಥ ರಿಯಾಲಿಟಿ ಶೋ ಆರೋಪ ಹೊತ್ತಿದ್ದ ಡ್ರೋನ್ ಪ್ರತಾಪ್ ಬದುಕಿಗೆ ದೊಡ್ಡ ತಿರುವನ್ನೇ ಕೊಟ್ಟಿತ್ತು. ದೊಡ್ಡ ಮನೆಗಿಂದ ಹೊರಬರುವ ಹೊತ್ತಿಗೆ ಡ್ರೋನ್ ಪ್ರತಾಪ್ ಮೇಲಿದ್ದ ಮನಸ್ಥಿತಿ ಬದಲಾಗಿ ಕನ್ನಡಿಗರು ಬಹಳ ಆದರದಿಂದ ಸ್ವಾಗತಿಸಿದ್ರು. ಆದ್ರೀಗ ಡ್ರೋನ್ ಪ್ರತಾಪ್ ಮತ್ತೊಂದು ಎಡವಟ್ಟು ಮಾಡಿ ಅರೆಸ್ಟ್ ಆಗಿದ್ದಾರೆ. ಅಂದ ಹಾಗೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಪ್ರತಾಪ್ ಮಾಡಿದ ತಪ್ಪೇನು ಹೇಳ್ತೀನಿ ಕೇಳಿ. ಡ್ರೋನ್ ಪ್ರತಾಪ್ ಮಾಡಿದ ಮಹಾ ಎಡವಟ್ಟು ಸೋಡಿಯಂ ರಾಸಾಯನಿಕವನ್ನ ಬಳಸಿ ಅದನ್ನ ನೀರಿಗೆ ಎಸೆದು ಸ್ಫೋಟಗೊಳಿಸಿದ್ದು. ಹೌದು, ಕೃಷಿ ಹೊಂಡದಂತಿರೋ ಆಳವಾದ ದೊಡ್ಡ ಗುಂಡಿಯಲ್ಲಿರೋ ನೀರಿಗೆ ಸೋಡಿಯಂ ಮೆಟಲ್ ಹಾಕಿ ಸ್ಫೋಟಗೊಳಿಸಿದ್ದಾರೆ. ಈ ವಿಡಿಯೋವನ್ನ ಸ್ವತಃ ಪ್ರತಾಪ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಪರಿಸರ ಪ್ರೇಮಿಗಳು ಡ್ರೋನ್ ಪ್ರತಾಪ್ ವಿರುದ್ಧ ಸಿಡಿದೆದ್ದಿದ್ದಾರೆ. ಈ ಎಡವಟ್ಟಿಗೆ ಪ್ರತಾಪ್ ಸದ್ಯ ಪೊಲೀಸರ ಅತಿಥಿಯಾಗಿದ್ದಾರೆ. ಅರ್ಧ ಕೆಜಿ ಸೋಡಿಯಂ ಬಳಕೆ ಮಾಡಿದ್ದೀನಿ ಅಂತ ಪ್ರತಾಪ್ ಹೇಳಿಕೊಂಡಿದ್ದಾರೆ. ನಿಯಮದ ಪ್ರಕಾರ ಸೋಡಿಯಂನ ಎಲ್ಲೆಂದರಲ್ಲಿ ಬಳಕೆ ಮಾಡುವಂತಿಲ್ಲ. ಒಂದು ವೇಳೆ ಇಂಥ ಪ್ರಯೋಗಗಳನ್ನ ಮಾಡಿದ್ರೂ ಅದಕ್ಕೆ ಅನುಮತಿ ಪಡೆದುಕೊಳ್ಬೇಕು. ಆದರೆ ಅನುಮತಿ ಪಡೆಯದೆ ಸೋಡಿಯಂ ಎಸೆದು ಸ್ಫೋಟಗೊಳಿಸಿದ್ದಾರೆ. ಇದು ದೊಡ್ಡದಾಗಿ ಸ್ಫೋಟವಾಗಿದ್ದು, ಸ್ಫೋಟದ ರಭಸಕ್ಕೆ ಕೆರೆಯ ನೀರಿನಲ್ಲಿ ಅಲೆಗಳು ನಿರ್ಮಾಣವಾಗಿವೆ. ಬಳಿಕ ಪ್ರಯೋಗ ಸಕ್ಸಸ್ ಆಗ್ತಿದ್ದಂತೆ ನಾವು ಇದನ್ನ ಸಂಪೂರ್ಣವಾಗಿ ಎಜುಕೇಶನ್ ಉದ್ದೇಶಕ್ಕಾಗಿ ಮಾಡಿದ್ದೇವೆ. ಇದೇ ಸೋಡಿಯಂ ಬಳಸಿ ಶಾಲೆಗಳಲ್ಲಿ ಚಿಕ್ಕ ಪುಟ್ಟ ಎಕ್ಸ್ಪೆರಿಮೆಂಟ್ ಕೂಡ ಮಾಡಬಹುದು. ನಾನು ಮೊದಲ ಸಲ ಇಷ್ಟೊಂದು ಸೋಡಿಯಂ ಬಳಸಿ ಪ್ರಯೋಗ ಮಾಡಿದ್ದೇನೆ. ಅದು ಯಶಸ್ವಿಯಾಗಿದೆ. ಇಲ್ಲಿ ಯಾವುದೇ ಜಲಚರಗಳಿಗೆ ಪ್ರಾಣಿ ಸಂಕುಲಕ್ಕೆ ಹಾನಿ ಮಾಡಿಲ್ಲ ಅಂತಾನೂ ಹೇಳಿಕೊಂಡಿದ್ದಾರೆ ಪ್ರತಾಪ್. ಮೊದಲೇ ಹೇಳಿದಂತೆ ಈ ರೀತಿ ವಿಡಿಯೋ ಮಾಡೋದು ಕಾನೂನು ಬಾಹಿರ. ಹೀಗಾಗಿ ಪ್ರತಾಪ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಕೇಳಿ ಬಂದಿತ್ತು. ಯಾವೆಲ್ಲ ಕೆಮಿಕಲ್ ಹಾಕಿದ್ರೆ ಸ್ಫೋಟವಾಗುತ್ತೆ ಅಂತ ಲೈವ್ನಲ್ಲಿ ಹೇಳಿದ್ದು, ಇದನ್ನ ಕಿಡಿಗೇಡಿಗಳು ಕೃತ್ಯಕ್ಕೆ ಬಳಸುವ ಸಾಧ್ಯತೆ ಇದೆ ಅಂತ ಪರಿಸರವಾದಿಗಳು ಕಿಡಿಕಾರಿದ್ರು. ಈ ಸಂಬಂಧ ಮಿಡಿಗೇಶಿ ಪೊಲೀಸರು ಬಿಎನ್ಎಸ್ ಸೆಕ್ಷನ್ 288 ಸ್ಫೋಟ ವಸ್ತು ನಿಯಂತ್ರಣ ಕಾಯ್ದೆ 3 ಅಡಿ ಪ್ರಕರಣ ದಾಖಲಿಸಿಕೊಂಡು ಡ್ರೋನ್ ಪ್ರತಾಪ್ನನ್ನ ಬಂಧಿಸಿದ್ದಾರೆ. ಇನ್ನು ಡ್ರೋನ್ ಪ್ರತಾಪ್ ಇದಕ್ಕೂ ಮುನ್ನ ಹೀಗೆ 2 ಬಾರಿ ಪ್ರಯೋಗ ಮಾಡಿದ್ರಂತೆ. ಅದರಲ್ಲಿ $100 ಬಂದಿತ್ತಂತೆ. ಹೀಗಾಗಿ ದೊಡ್ಡ ಸೋಡಿಯಂ ಬಳಸಿ ಪ್ರಯೋಗ ಮಾಡಿ ಆ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ರೆ ಹಣ ಬರುತ್ತೆ. ಆ ಹಣವನ್ನ ಸಮಾಜ ಕಾರ್ಯಕ್ಕೆ ಬಳಕೆ ಮಾಡುವ ಉದ್ದೇಶದಿಂದ ಹೀಗೆ ಮಾಡಿದ್ದಾಗಿ ಪ್ರತಾಪ್ ಪೊಲೀಸರ ಬಳಿ ಹೇಳಿಕೊಂಡಿದ್ದಾರಂತೆ.